ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ಗೆ ನೀವು ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಂ ಸರ್. ವಿ ಟ್ರೈಡ್ ಅವರ್ ಬೆಸ್ಟ್ ಟು ರೀಚಿಂಗ್ ಎಲ್ಲರಿಗೂ ಟ್ರೈಲರ್ ಮೂಲಕ ಸಾಂಗ್ ಮೂಲಕ ರೀಚ್ ಆಗಿ ಪ್ರಯತ್ನ ಪಟ್ವಿ. ಸಾಂಗು ಟ್ರೈಲರ್ಗಳು ಏನು ಸಿನಿಮಾ ಹೆಂಗಿರ್ತವೆ ಅದನ್ನ ಡಿಪೆಕ್ಟ್ ಮಾಡ್ತಿರ್ತವೆ. ಹೌದೌದು. ಇಷ್ಟ ಆದವ್ರಿಗೆ ಐ ಹೋಪ್ ಸಿನಿಮಾ. ನಿಮ್ಮದು ಟ್ರಾನ್ಸ್ಫಾರ್ಮೇಷನ್ನು ಮತ್ತು ನಿಮ್ದು ಆ್ಯಕ್ಟಿಂಗಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ನಿಮ್ಮ ಜಾನರ್ ಸಿನಿಮಾಗೆ. ಈಗ ಆಡಿಯನ್ಸ್ ರಿಯಾಕ್ಷನ್ನು ಫಸ್ಟ್ ಡೇ ಇವತ್ತು ಏನು ಅನಿಸುತ್ತೆ ಸರ್? ಅದೇ ಸಿನಿಮಾನು ಚಾಯ್ಸ್ ಅಲ್ಲ, ಅಂದರೆ ಎಲ್ಲ ಸಿನಿಮಾಗಳು ಎಲ್ರಿಗೂ ಸಲ್ಲುವಂಥ ಸಿನಿಮಾಗಳಾಗಿರಲ್ಲ. ಹೌದು. ಟ್ರೈಲರ್ ನೋಡಿ ಯಾರು ಇಷ್ಟಪಟ್ಟು ಬಂದಿದ್ದಾರೆ ಡೆಫಿನೆಟ್ಲಿ ಅವ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ನೋಡ್ಬೇಕು. ದಯವಿಟ್ಟು ವರ್ಷಕ್ಕೆ ಒಂದೊಂದು ಸಿನಿಮಾ ಕೊಡ್ತಾನೆ ಇರಿ ಸರ್, ಒಂದು ಎರಡು ಈ ಥರ ಸಿನಿಮಾಗಳು. ಅದೇ ಟ್ರೈಯಿಂಗ್ ಆರ್ ಬೆಸ್ಟ್ ಸರ್ ಅಷ್ಟೇ. ನಟರುಗಳು ಯಾವಾಗಲೂ ಡಿಪೆಂಡೆಂಟ್ ಅಲ್ಲ, ಅಂದರೆ ಒಬ್ಬ ಸ್ಟಾರ್ ಆದಾಗ ಏನಾಗುತ್ತೆ ಅಲ್ಲಿ ಆಯ್ಕೆಗಳು ಹೆಚ್ಚಿರ್ತವೆ ಅಥವಾ ನಿರ್ಮಾಪಕರ ಸಹಕಾರನೂ ಚೆನ್ನಾಗಿರ್ತದೆ. ನಾವಿನ್ನು ನಮ್ಮ ಮಾರ್ಕೆಟ್ನ ದೊಡ್ಡದಾಗಿ ಪ್ರೂವ್ ಮಾಡ್ಕೋಬೇಕು. ಮಾರ್ಕೆಟ್ ಮೇಲೆ ಖಂಡಿತವಾಗ್ಲೂ ಚಾಯ್ಸಸ್ ನಮ್ದಾಗ್ತವೆ. ಅವಾಗ ಗ್ಯಾಪೇ ಕೊಡೋಕ್ಕಿಲ್ಲ. 100% ಆಗುತ್ತೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ಹೆಂಗೆ ಅನ್ಸುತ್ತೆ? ನನಗೆ ನನ್ನ ಸಿನಿಮಾ ಇಷ್ಟನೇ. ಐ ಮೀನ್ ನ್ಯಾಚುರಲಿ ತುಂಬಾ ಚೆನ್ನಾಗಿ ರಿಯಾಕ್ಷನ್ಸ್ ಬರ್ತಿತ್ತು ಇವತ್ತು ಫಸ್ಟ್ ಶೋ ನೋಡಿದಾಗ. ಲೈವ್ ಅಲ್ಲಿ ಕೂತಾಗ ಈ ಥಿಯೇಟರ್ ಒಳಗಡೆ ಮಾಡುವಾಗ ನಾಟಕಗಳು ಮಾಡಿದಾಗ ಜನರ ಹೆಂಗೆ ರೈಟ್ ಅವೇ ರಿಯಾಕ್ಷನ್ ಸಿಗುತ್ತಲ್ಲ ಅದೇ ತರ ಅನ್ನಿಸ್ತಿತ್ತು ಆಕ್ಚುಲಿ ಇವತ್ತು ಥಿಯೇಟರ್ ಅಲ್ಲಿ. ಕೆಲವು ಪೋರ್ಷನ್ಸ್ ಅಲ್ಲಿ ಅಂತೂ ತುಂಬಾ ಬಿದ್ದಿದ್ದಾರೆ ಜನ, ಕೆಲವು ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ಕೊಂಡ್ ಬಂದಿದ್ದಾರೆ ಜನ ಹೊರಗಡೆ. ಸೊ ಬಾರಿ ಖುಷಿ ಆಗ್ತಿದೆ, ರಿವಾರ್ಡಿಂಗ್ ಅನ್ನಿಸ್ತಿದೆ. ಮೊಮೆಂಟಮ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಹೌದು. ಅಂದ್ರೆ ಪ್ರತಿ ಸ್ಟೇಜ್ ಆಫ್ ಲೈಫ್ ನ ಈ ಸಿನಿಮಾನಲ್ಲಿ ನೋಡ್ಬೋದು. ಅಟ್ ಲೀಸ್ಟ್ ಒಂದ್ ಸ್ಟೇಜ್ ಆಫ್ ಲೈಫ್ ಜೊತೆ ನೀವು ಕನೆಕ್ಟ್ ಮಾಡ್ಕೋತೀರಾ. ಬಟ್ ಸಿನಿಮಾ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಿತ್ತ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಏನ್ ಗೊತ್ತಾ, ಏನೋ ಹೋದರೆ ನಮ್ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ದೊಡ್ಡೂರು. ಅಂಡ್ ನಮಗಿರುವಂತ ಬಜೆಟ್ ಕನ್ಸ್ಟ್ರೇನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಮಗಿರುವಂತ ರಿಸೋರ್ಸಸ್ ಅಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದೀವಿ. ಇನ್ನ ನೀವೆಲ್ಲ ಸೇರ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ಬೇಕು, ಮೌತ್ ಪಬ್ಲಿಸಿಟಿ ಮಾಡೋದಕ್ಕೆ, ವರ್ಡ್ ಆಫ್ ಮೌತ್ ಪಬ್ಲಿಸೈಸ್ ಮಾಡಕ್ಕೆ ನೀವೆಲ್ಲ ನಮ್ಗೆ. ಆಬ್ವಿಯಸ್ಲಿ ಮೇಡಮ್, ಆಬ್ವಿಯಸ್ಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಈ ಸಿನಿಮಾ ಡೈರೆಕ್ಟರ್ ನೀವು? ಹೌದು. ಹಾಂ ಸರ್. ನವೀನ್ ಅವರು ತುಂಬಾ ಒಳ್ಳೆ ಆಕ್ಟರ್ ಸರ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದೇ ಸರ್, ಈ ಸಿನಿಮಾ ಎಲ್ಲರ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ. ಹಳ್ಳಿ ಹುಡುಗನಿಂದ ಹಿಡ್ಕೊಂಡು ಟೌನಿಗೆ ಬಂದಾಗ ಅವ್ನ ಸ್ಟ್ರಗಲ್, ಒಂದು ಲವ್ ಸ್ಟೋರಿ ಬ್ಲೆಂಡ್ ಆಗೋದು, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಮ್ಮ ಅಭಿಪ್ರಾಯ ಸರ್ ಇವತ್ತು ಫಸ್ಟ್ ಡೇ? ಅಭಿಪ್ರಾಯ ಅದೇನೆ, ಏನಂದ್ರೆ ನಾವು ಬರಿಬೇಕಾದ್ರೆ ಒಂದ್ ಅನ್ಸಿರುತ್ತೆ ಇಲ್ಲಿ ಈ ತರ ಆಗ್ಬೇಕು ಅಂತ, ಇಲ್ಲಿ ನಗಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ನಮ್ಗೆ, ಇಲ್ಲಿ ಸ್ವಲ್ಪ ಎಮೋಷನಲ್ ಮಾಡ್ಬೇಕು ಅಂತ ಒಂದು ಆಸೆ ಇರುತ್ತೆ. ಇವಾಗ ಥಿಯೇಟರ್ ಅಲ್ಲಿ ಫಸ್ಟ್ ಜನರ ಜೊತೆ ಕುತ್ಕೊಂಡು ನೋಡಿದಾಗ ನಾವು ಪ್ರತಿ ಒಂದು ಇದ್ರಲ್ಲಿ ಪಾಯಿಂಟ್ ಅಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದಕ್ಕಿಂತ ಒಂದು ತುಂಬಾ ರೆಸ್ಪಾನ್ಸ್ ಸಿಕ್ಕಿದಾಗ ಅದಕ್ಕಿಂತ ದೊಡ್ಡ ಒಂದು ಪ್ರಶಂಸೆ ನನ್ಗೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಗೊತ್ತಿಲ್ಲ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಆಬ್ವಿಯಸ್ಲಿ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟೀಮ್ ಸರ್. ಇವಾಗ ತಾನೇ ಸಿನಿಮಾ ನೋಡ್ಕೊಂಬಂತ ಇದ್ದೀರಾ, ನೋಡಿದವರು ಏನಂತಾರೆ? ನವೀನ್ ಅವ್ರ ಸಿನಿಮಾ ಏನ್ ಅನ್ಸುತ್ತೆ? ಫಿಲಂ ಯಾವ ತರ ಇದೆ? ಆಕ್ಚುಲಿ ನೋಡಿದವರು ಏನಂತಾರೆ, ಸೂಪರ್ ಆಗಿದೆ. ನೋಡಿದವರು ಸೂಪರ್ ಅಂತಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಓಕೆ. ನಾನು ಒಂದೇ ಸಿಬರೇರಿ ಮೂವಿ ನೋಡಿದ್ದೆ ಅವ್ರದ್ದು. ಅದ್ರಲ್ಲೂ ಒಂಥರ ಸ್ಲೋ ಮೋಷನ್ ಆ ತರನೇ ಅವ್ರದ್ದು. ಸೊ ನಂಗೆ ಆ ತರ ಮೂವೀಸ್ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನನ್ಗೂ ಇದು ಇಷ್ಟ ಆಯ್ತು ಮೂವಿ. ತುಂಬಾ ಚೆನ್ನಾಗಿದೆ ಮೂವಿ. ಅವ್ರದ್ದು ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು ಗ್ರೇಟ್ ಅಂತ ಹೇಳ್ಬೋದು. ಮೂವಿ ಸೂಪರ್ ಆಗಿದೆ, ಎಲ್ರು ಬಂದು ನೋಡಿ. ಸರ್, ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೀರಾ, ಅದೇ ನಿಮ್ಮ ಪಾತ್ರ ಬಗ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು ಸರ್. ಫಸ್ಟ್ ಟೈಮು ನಾನು ಈ ತರ ದೊಡ್ಡ ಫಿಲಮ್ ಮೇಲೆ ಆಕ್ಟ್ ಮಾಡಿದ್ದು. ಅನ್ಕೊಂಡಿರ್ಲಿಲ್ಲ ನಾನು ಚೆನ್ನಾಗಿ ಮಾಡ್ತೀನಿ. ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮರಮನಹಳ್ಳಿಯ ಸರ್ದಾರ್ ಸಾರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಸರ್. ಹಾಗೆ ನೋಡಿದವರು ಟೀಮು ನನ್ನ ಸಖತ್ತಾಗಿ ನೋಡ್ಕೊಂಡ್ರು, ಚೆನ್ನಾಗಿ ನೋಡ್ಕೊಂಡ್ರು, ಅವರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಮತ್ತೆ ನವೀನ್ ಶಂಕರ್ ಸರ್ ಜೊತೆ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ಇನ್ನು ಯಾವ್ದಾ ಚಾನ್ಸ್? ನಿಮ್ಮ ಕ್ಯಾರೆಕ್ಟರ್ ನೇಮ್ ಹೇಳಿ. ಹೆಂಗೆ? ನನ್ನ ಕ್ಯಾರೆಕ್ಟರ್ ಫುಲ್ಲು ಜೋಶ್. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದವರು ಏನಂತಾರೆ? ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಒಂದು ಜರ್ನಿ. ನೀವು ಮೂವಿನ ರಿಯಲಿಸ್ಟಿಕ್ ಆಗಿ ನೋಡೋರಿಗೆ ಚೆನ್ನಾಗಿದೆ ಮೂವಿ. ಆಮೇಲೆ ಆಕ್ಟಿಂಗ್ ಅಂತೂ ದೊಡ್ಡ ಫ್ಯಾನ್ ನಾನು ಅವ್ರದ್ದು. ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಟ್ರಾನ್ಸ್ಫಾರ್ಮೇಶನ್ ಚೆನ್ನಾಗಿ ಮಾಡಿದ್ದಾರೆ ಬಾಡಿನ. ಒಂದು ಜರ್ನಿ ನೀವು ಎಂಜಾಯ್ ಮಾಡ್ಬೋದು. 3 hours ಆರಾಮಾಗಿ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ನೀವು ರಿಯಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಕನೆಕ್ಟ್ ಮಾಡ್ಕೊಂಡು ನೋಡ್ಬೇಕು. ಹೌದು. ನೀವೇನಂತೀರಾ ಸರ್? ವೆರಿ ಗುಡ್ ಫೀಲ್ ಗುಡ್ ಸಿನಿಮಾ. ತುಂಬ ಚೆನ್ನಾಗಿದೆ. ನಟ ತನ್ನನ್ನು ತಾನು ತೊಡಗಿಸ್ಕೊಂಡಿರೋದು ತುಂಬ ಅದ್ಭುತವಾಗಿದೆ. ಆಮೇಲೆ ನರೇಶನ್ ಡೈರೆಕ್ಟ್ರು ಅದನ್ನು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಆಮೇಲೆ ಸಿನಿಮಾಟೋಗ್ರಫಿ ಅಶ್ವಿನ್ ಅವರು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ರಾಮಣಿಯಾಗಿ. ಆಮೇಲೆ ಅದು ಹೇಳ್ಬೇಕಂದ್ರೆ ತುಂಬ ನೀಟಾಗಿ
ನಟ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ. ನೀವು ಒಂಥರ ನವೀನ್ ಅವ್ರ ತರನೇ ಕಾಣ್ತಿದ್ದೀರಾ. ಏನಿಲ್ಲ, ಅವ್ರ ಫ್ಯಾನ್ ನಾವು. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ನೋಡಿದವರು ಏನಂತಾರೆ? ಫಿಲಮ್ ನೋಡಿದವ್ರು ಏನಂತಾರೆ ಅನ್ನೋದಕ್ಕೆ ಟ್ರಾವೆಲ್ ಮಾಡ್ಬಿಟ್ಟು ನವೀನ್ ಶಂಕರ್ ಅವರು ಹಂತ ಹಂತವಾಗಿ ಈ ಬೆಂಗಳೂರಲ್ಲಿ ಫ್ರೀ ಇದ್ರೆ ಹೆಂಗೆ ಅನ್ಸುತ್ತೆ, ಮತ್ತೆ ಅಲ್ಲಿ ನೆಮ್ಮದಿ ಹೆಂಗೆ ಸಿಗುತ್ತೆ, ಮತ್ತೆ ಕುರಿಕಾಯಿ ಹುಡುಗ ಅಲ್ಲಿ ಒಂದು ಸ್ಟೋರಿ ಟ್ವಿಸ್ಟ್ ಆಗುತ್ತೆ. ಅವ್ನು ಅಲ್ಲಿಂದ ಬಂದಿರ್ತಾನೆ ಜರ್ನಿ, ಈ ಬೆಂಗಳೂರು ಯಾಕೆ ಇಲ್ಲಿಗೆ ಬರ್ತೀರಾ ಅಂತ ಕೇಳ್ತಾನೆ ನೆಮ್ಮದಿನ. ಆ ನೆಮ್ಮದಿನ ಎಲ್ಲಿ ಹುಡ್ಕೊಂಡು ಹೋಗ್ತಾನೆ, ಆ ನೆಮ್ಮದಿ ಅಲ್ಲೇ ಇರುತ್ತೆ ಅನ್ನೋದಕ್ಕೆ ನವೀನ್ ಶಂಕರ್ ಅವರು ಹಂತ ಹಂತವಾಗಿ ಈ ರೀತಿನ ವ್ಯಕ್ತಪಡಿಸಿದ್ದಾರೆ. ಫಿಲಮ್ ತುಂಬಾ ಚೆನ್ನಾಗಿದೆ, ಫೀಲಿಂಗ್ಸ್ ಇದೆ, ಒಂದೊಳ್ಳೆ ಆರ್ಟ್ ಟಚಿಂಗ್ ಲವ್ ಸ್ಟೋರಿ ಕೂಡ ಇದೆ ಅದ್ರೊಳಗಡೆ. ತುಂಬಾ ಖುಷಿ ಆಗುತ್ತೆ ಸರ್ ಈ ಫಿಲಮ್ ನೋಡಿದ್ರೆ. ತುಂಬಾ ಚೆನ್ನಾಗಿದೆ. ನವೀನ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ ಅನಿಸ್ತಾ ಇದೆ ಈ ಫಿಲಮ್ ನೋಡಿ. ಓಕೆ, ಅವ್ರ ಆಕ್ಟಿಂಗ್ ಎನಿ ಟೈಮ್ ಚೆನ್ನಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿದ್ರಾ? ಸರ್ ನೋಡ್ರಿ. ಏನ್ ಅನ್ಸುತ್ತೆ ಸಿನಿಮಾ? ಸರ್ ಅಗೇನ್ ಅಂಡ್ ಅಗೇನ್ ಇಂಪ್ರೂವ್ಡ್ ಇಸ್ ಪ್ರಾಮಿಸಿಂಗ್ ಆಕ್ಟರ್. ಉದಯೋನ್ಮುಖ ನಟ ಅಂದ್ವಿ, ನ್ಯಾಚುರಲ್ ಸ್ಟಾರ್ ಅಂದ್ವಿ, ಪ್ರಾಮಿಸಿಂಗ್ ಸ್ಟಾರ್ ಅಂದ್ವಿ. ಸಿದ್ಧಾರ್ಥ್ ಜೊತೆ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ಥಿಯೇಟರ್ಗೆ ಬರಬೇಕು. ಯಾರು ಥಿಯೇಟರ್ ಮಿಸ್ ಮಾಡಕ್ ಹೋಗಬೇಡಿ. ಈ ಸಿನಿಮಾನ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ತುಂಬಾ ಎಂಗೇಜಿಂಗ್ ಆಗಿದೆ. ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಂತೂ ಟಾಪ್ ನಾಚ್ ಆಗಿದೆ. ಯಾರೆಲ್ಲ OTT ಮಾತ್ರ ಈ ಸಿನಿಮಾ ಕಾಯಲೇಬೇಡಿ. ಫಸ್ಟ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿದೆ, ಅಲ್ಲೇ ಅರ್ಧ ಪ್ರೇಕ್ಷಕರನ್ನ ಗೆಲ್ತಂತ ಹೇಳ್ತೀನಿ. ಈ ಸಿನಿಮಾಗೆ ಶುಭವಾಗ್ಲಿ ನೋಡಿದವರೇ. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಸಿನಿಮಾ? ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ, ಒಳ್ಳೆಯ ಸಿನಿಮಾ, ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಡ್ತಕ್ಕಂಥ ಸಿನಿಮಾ. ಹೇಗಿದೆ ಸರ್? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ ಸರ್. ನವೀನ್ ಅವ್ರ ಆಕ್ಟಿಂಗ್ ಏನು ಅನ್ಸುತ್ತೆ? ಒಳ್ಳೆಯ ಸಿನಿಮಾ, ನೋಡುವಂತ ಸಿನಿಮಾ. ಪ್ರೇಕ್ಷಕರು ಬಂದು ನೋಡೊಮ್ಮೆ ಸಹಕಾರ ಮಾಡಬೇಕು. ಸಹಕಾರ ಮಾಡಬೇಕು. ಹೌದು ಮೇಡಮ್, ಹೆಂಗಿತ್ತು ಸಿನಿಮಾ? ತುಂಬಾ ಚೆನ್ನಾಗಿತ್ತು ಸರ್. ಹೊಸ ಪ್ರತಿಭೆಗಳು ಬೆಳೆಬೇಕು. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ತಾಯಿ ಸೆಂಟಿಮೆಂಟ್ ಚೆನ್ನಾಗಿದಲ್ಲ ಸರ್? ಹೆಂಗೆ ಸರ್? ತುಂಬಾ ಚೆನ್ನಾಗಿದೆ. ಒಂದು ತಾಯಿ ಮಗ ಬಿಟ್ಟೋದ್ರೆ ಮಗು ಲಾಸ್ಟ್ ಸಿಕ್ತಾಗ ಯಾವ ರೀತಿ ಆಗುತ್ತೆ ಅನ್ನೋದು ಇದ್ರ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹೆಂಗಿದೆ ಸರ್? ತುಂಬಾ ಯೂನಿಕ್ ಸ್ಟೋರಿ. ನವೀನ್ ಅಣ್ಣಗೆ ಒಂದು ಒಳ್ಳೆ ಕಮ್ ಬ್ಯಾಕ್ ಅಂಡ್ ಒಂದು ಡಯಟ್ ಮಾಡಿದ್ದಾರೆ, ಬಾಡಿನ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ. ಅದಂತೂ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ. ಇದು ಒಳ್ಳೆ ಕಮ್ ಬ್ಯಾಕ್ ಅವ್ರಿಗೆ. ಒಳ್ಳೆ ಕಮ್ ಬ್ಯಾಕ್. ಸಖತ್ತಾಗಿದೆ ಮೂವಿ. ಎಲ್ಲ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತಾರೆ. ಸರ್, ಗುಲ್ಟು ನವೀನ್ ಶಂಕರ್ ಕಮ್ಬ್ಯಾಕ್ ಅಂತ ಹೇಳ್ಬೋದು. ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕನ್ನಡದಲ್ಲಿ ಆಕ್ಚುಲಿ ನಾರ್ಮಲ್ ಆಗಿ ರೀಸೆಂಟ್ ಆಗಿ ಯಾರು ಮಾಡಿಲ್ಲ. ಸೂಪರ್ ಆಗಿದೆ ಸಿನಿಮಾ. ಡೈರೆಕ್ಟರ್ ಅಷ್ಟೇ ಡೆಬ್ಯೂ ಸಖತ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಕನ್ನಡದ ಜನ ಎಲ್ಲ ಬಂದು ಥಿಯೇಟರ್ ನೋಡಿ. ಸಿನಿಮಾ ಸೂಪರ್ ಆಗಿದೆ, ಏನು ವಲ್ಗಾರಿಟಿ ಇಲ್ಲ, ಸೆನ್ಸಿಬಲ್ ಸಿನಿಮಾ, ಎಮೋಷನಲ್ ಕಂಟೆಂಟ್. ಆಲ್ ದ ಬೆಸ್ಟ್ ಟು ದ ಟೀಮ್. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ, ಒಳ್ಳೆ ಮೂವಿ. ನವೀನ್ ಶಂಕರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಏನಿಷ್ಟ ನೈಸ್ ಚೆನ್ನಾಗಿದೆ. ಹೆಂಗಿದೆ ಸರ್ ಸಿನಿಮಾ ನವೀನ್ ಅವ್ರದ್ದು? 100% ನೋಡಿದವರು ಏನಂತಾರೆ, 100% ನೋಡಿದವರು ಚೆನ್ನಾಗಿದೆ ಅಂತಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಮೋಷನ್ಸು ಎಲ್ಲ ಕ್ಲಾಸ್ ಅಲ್ಲಿ ಕಳಿಸಿದ್ದಾರೆ. ವೆರಿ ಗುಡ್ ಮೂವೀಸ್, ಚೆನ್ನಾಗಿದೆ. ಎಮೋಷನ್ಸ್ ಕನೆಕ್ಟ್ ಆಗ್ತಿದೆ.